ಬೆಂಗಳೂರಿನ ಹಲವು ಮಂದಿಗೆ ಸಿಗ್ತಾ ಇಲ್ಲ ಸರ್ಕಾರದ ಪಿಂಚಣಿ. ಕಳೆದ 4 ತಿಂಗಳುಗಳಿಂದ ಬಹುತೇಕ ಮಂದಿಗೆ ಪೆನ್ಷನ್ ಬಂದಿಲ್ಲ. ನಿತ್ಯದ ಅಗತ್ಯತೆಗಳಿಗೆ ಪಿಂಚಣಿಯ ಹಣವನ್ನೇ ನಂಬಿದ್ದಾರೆ ಹಲವರು. ವೃದ್ಧರು, ವಿಧವೆಯರು ಪಿಂಚಣಿಯ ಮೊತ್ತಕ್ಕಾಗೇನೆ ಕಾದಿರ್ತಾರೆ, ಅವಲಂಬಿತರಾಗಿರ್ತಾರೆ. ವಿಶೇಷ ಚೇತನರು ಕೂಡ ಅಲದಾಡ್ತಾ ಇದ್ದಾರೆ. ಪಾಪ ಅವ್ರಿಗೆಲ್ಲ ದುಡ್ಡು ಸಿಕ್ಕಿಲ್ಲ. ದೂರದ ಊರುಗಳಿಂದ ಕಂದಾಯ ಭವನಕ್ಕೆ ಜನ ಬರ್ತಾ ಇದ್ದಾರೆ. ಕಂದಾಯ ಭವನದ ಬಳಿ ದಾಖಲೆಗಳನ್ನು ಹಿಡಿದು ನಿತ್ಯ ಇಂಥ ಜನ ಪರದಾಡ್ತಾ ಇರೋದು ದೃಶ್ಯಗಳು ಕಾಣಿಸ್ತಾ ಇದೆ. ಮೆಡಿಸಿನ್ ತೆಗೆದುಕೊಳ್ಳೋದಕ್ಕೆ ಹಣ ಇಲ್ಲ ಅಂತ ವೃದ್ಧೆಯರು ಪಾಪ ಆರೋಪ ಮಾಡ್ತಾ ಇದ್ದಾರೆ. ಸರ್ಕಾರದ ಪಿಂಚಣಿ ಸಿಗ್ತಾ ಇಲ್ಲ ಇವರಿಗೆಲ್ಲ. ಹಾಗಾಗಿ ದೂರದ ಊರುಗಳಿಂದ ಈ ರೀತಿ ಕಂದಾಯ ಭವನದ ಇಲಾಖೆ ಬಳಿ ಬಂದು ದಾಖಲಾತಿಗಳ ಸಮೇತ ಯಾಕೆ ನಮಗೆ ಈ ರೀತಿ ಬರ್ತಾ ಇದ್ದಂತಹ ಪಿಂಚಣಿಯ ಹಣ ಸಿಗ್ತಾ ಇಲ್ಲ ಅಂತ ಬೆಂಗಳೂರಿನ ಹಲವು ಮಂದಿಗೂ ಕೂಡ ಇದೇ ರೀತಿ ಸರ್ಕಾರದ ಪಿಂಚಣಿ ಸರಿಯಾಗಿ ಸಿಗ್ತಾ ಇಲ್ಲ. ಕಳೆದ 4 ತಿಂಗಳಿಂದ ಬಹುತೇಕ ಮಂದಿಗೆ ಸಿಕ್ಕಿಲ್ಲ. ಓಕೆ, ಏನು ಪೆನ್ಷನ್? ಯಜಮಾನ್ರು ತೀರೋಗಿರೋದು, ವಿಧವಾ ಪೆನ್ಷನ್. ಓಕೆ, ಯಾವುದು ಪೆನ್ಷನ್ನೇ ಬರ್ತಾ ಇಲ್ವಾ? ವಿಧವಾ ಪೆನ್ಷನ್ನು, ಓಲ್ಡ್ ಏಜ್ ಪೆನ್ಷನ್ನು ಯಾವುದು ಸಿಗ್ತಾ ಇಲ್ಲ. ಈಗೆಲ್ಲ ಒಟ್ಟಿಗೆ ಬಂದಿದ್ದಾರೆ ಇಲ್ಲಿ. ಎಲ್ಲಿಂದ ಬಂದಿರೋದು ನೀವು? ಓಕೆ ಓಕೆ. 3-4 ತಿಂಗಳಾಯ್ತಪ್ಪ, ಪಿಂಚಣಿ ಬರ್ತಾ ಇಲ್ಲ. ಮಾತ್ರೆಗೆ ಅದಕ್ಕೆ ತುಂಬ ತೊಂದರೆ ಆಗಿದೆ. ನಾವಿಬ್ಬರೇ ಇದ್ದೀವಿ. ಹಾಂ, ಎಲ್ಲಿಂದ ಬಂದಿದ್ದೀರಾ? ಯಲಹಂಕದಿಂದ ಬಂದಿದ್ದೀವಿ. ಯಲಹಂಕದಿಂದ ಬಂದಿದ್ದೀರಾ? ಏನು ಹೇಳ್ತಾ ಇದ್ದಾರೆ ಕೇಳಿದ್ರೆ? ಅವರು ಇಲ್ಲಿಗೆ ಹೋಗಿ ಬರ್ಸ್ಕೊಂಡ್ಬನ್ನಿ, ಅವರು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಇಲ್ಲಿ ಬರ್ಸ್ಕೊಂಡು. ಓಕೆ. ನಿಮ್ದೇನು ಓಲ್ಡ್ ಏಜ್ ಪೆನ್ಷನ್ನಾ? ಎಷ್ಟು ಬರ್ತಾ ಇತ್ತು ತಿಂಗಳು? ಓಕೆ, ಈಗ ನಿಲ್ಲಿಸ್ಬಿಟ್ಟಿದ್ದಾರೆ. ಇಲ್ಲಿ ಕೇಳಿದ್ರೆ ಏನು ಹೇಳ್ತಿದ್ದಾರೆ ಈಗ ಅಧಿಕಾರಿಗಳು? ಕೇಳ್ತಾ ಇದ್ದೀವಿ. ಅಲ್ಲಿ ಯಲಹಂಕದಲ್ಲಿ ಇಲ್ಲಿ ಹೋಗಿ ಬರ್ಸ್ಕೊಂಡ್ಬನ್ನಿ ಅಂತ ಹೇಳಿದ್ದಾರೆ. ಓಕೆ. ನಮ್ಗೆ ತುಂಬ ತೊಂದರೆ ಆಗ್ತಾ ಇದೆ ಮಾತ್ರೆಗೆ, ಅದಕ್ಕೆ ನಾವಿಬ್ಬರೇ ಇದ್ದೀವಿ. ತುಂಬ ಕಷ್ಟ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ನ್ಯೂಸ್ ಡೆಸ್ಕ್ನಿಂದ ರಘುಪಾಲ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಘುಪಾಲ್, ಪಾಪ ವಯೋವೃದ್ಧರು, ವಿಶೇಷ ಚೇತನರಿದ್ದಾರೆ. ಯಾಕೆ ಇದ್ದಕ್ಕಿದ್ದ ಹಾಗೆ ಪಿಂಚಣಿ ನಿಂತು ಹೋಗಿರೋದು ಕಳೆದ 4 ತಿಂಗಳಿಂದ? ವಿಜಯ್, ಸರ್ಕಾರದಲ್ಲಿ ಯಾರೆಲ್ಲ ಅಂದರೆ ವೃದ್ಧರಿದ್ದಾರೆ, 60 ವರ್ಷಂತ ಮೇಲ್ಪಟ್ಟಂತಹ ಒಂದು ಸಾಮಾಜಿಕ ಬಡತನ ರೇಖೆಗಿಂತ ಕೆಳಗಡೆ ಇರ್ತಾರೆ, ಜೊತೆಗೆ ನಿರ್ಗತಿಕ ವಿಧವೆಯರಿದ್ದಾರೆ, ಅದೇ ರೀತಿಯಾಗಿ ವಿಶೇಷ ಚೇತನರು, ಅಂಗವೈಕಲ್ಯತೆಯನ್ನು ಅನುಭವಿಸ್ತಾ ಇದ್ದಾರೆ, ಜೊತೆಗೆ ಅಂಧರಿದ್ದಾರೆ. ಇಂತಹವರನ್ನು ಗುರುತಿಸಿ ರಾಜ್ಯ ಸರ್ಕಾರ ಹಲವಾರು ವರ್ಷಗಳಿಂದ ಅವರಿಗೆ ಒಂದು ಸಾಮಾಜಿಕ ಭದ್ರತೆ ಸಿಗಬೇಕು, ಸಮಾಜದಲ್ಲಿ ಜೀವನವನ್ನು ನಡೆಸಬೇಕು, ಅವರಿಗೆ ಒಂದಷ್ಟು ಹಣ ಅವರ ಜೀವನಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟು ಪ್ರತಿ ತಿಂಗಳು ಕೂಡ ಮಾಸಾಶನವನ್ನು ಅಂದರೆ ಪಿಂಚಣಿಯ ರೂಪದಲ್ಲಿ ಅವರಿಗೆ ಕೊಡಲಾಗ್ತಿರುವಂಥದ್ದು. ಆದರೆ ಕಳೆದ 4 ತಿಂಗಳಿಂದ ಬೆಂಗಳೂರು ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಬಹುತೇಕ ಮಂದಿಗೆ ವೃದ್ಧಾಪ್ಯ ವೇತನ, ವಿಧವಾ ವೇತನ, ಜೊತೆಗೆ ವಿಶೇಷ ಚೇತನರಿಗೆ ಸಿಗ್ತಿರುವಂಥ ಮಾಸಾಶನ ವೇತನ ಪಿಂಚಣಿ ಸಿಗ್ತಾ ಇಲ್ಲ. ಈ ಬಗ್ಗೆ ಸಾಕಷ್ಟು ದೂರುಗಳನ್ನು ಸಂಬಂಧಪಟ್ಟಂತಹ ತಹಶೀಲ್ದಾರ್ ಆಫೀಸ್ಗಳಲ್ಲಿ, ಜಿಲ್ಲಾ ಆಫೀಸ್ಗಳಲ್ಲಿ ಸಲ್ಲಿಕೆ ಮಾಡ್ತಾ ಇದ್ರು ಕೂಡ ಅವರಿಗೆ ಒಂದು ಸ್ಪಷ್ಟತೆ ಸಿಗ್ತಾ ಇಲ್ಲ. ಏನಾಗಿರುವಂಥದ್ದು, ಯಾಕೆ ನಮ್ಮ ಪಿಂಚಣಿ ನಿಂತು ಹೋಗಿದೆ? ಈ ಬಗ್ಗೆ ತಾವು ಇರುವಂತಹ ಏರಿಯಾಗಳಿಂದಲೇ ಹಲವು ಬಾರಿ ತಹಶೀಲ್ದಾರ್ ಕಚೇರಿಗಳಿಗೆ, ಜೊತೆಗೆ ಜಿಲ್ಲಾಡಳಿತಕ್ಕೆ ಕರೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಯಾವುದೇ ಪ್ರತ್ಯುತ್ತರ ಅವ್ರ ಕಡೆಯಿಂದ ಬಂದಿಲ್ಲ. ಯಾಕಂದರೆ ಈಗ ಅವರಿಗೆ ಪಿಂಚಣಿ ಪ್ರತಿ ತಿಂಗಳು ಕೂಡ ಪೋಸ್ಟ್ಮ್ಯಾನ್ಗಳ ಮೂಲಕ ಬರುತ್ತೆ, ಜೊತೆಗೆ ಈಗ ನೇರ ಅವರ ಅಕೌಂಟ್ಗಳಿಗೆ ಜಮಾವಣೆ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಈಗ ರಾಜ್ಯ ಸರ್ಕಾರ ಮಾಡಿರುವಂಥದ್ದು. ಆದ್ರೆ ಈಗ ಪಿಂಚಣಿ ಬಾರದೆ ಇರೋ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಜಿಲ್ಲಾಡಳಿತದ ಕಂದಾಯ ಭವನದ ಕದ ತಟ್ಟುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಪ್ರತಿನಿತ್ಯ ಬೆಂಗಳೂರಿನ ಕೇಂದ್ರ ಭಾಗದಲ್ಲಿರುವಂತಹ ಕಂದಾಯ ಭವನಕ್ಕೆ ತಮ್ಮ ಅರ್ಜಿಗಳನ್ನು ಹಿಡಿದು ಬೆಂಗಳೂರಿನ ಬೇರೆ ಬೇರೆ ಮೂಲೆಗಳಿಂದ ಬರ್ತಾ ಇದ್ದಾರೆ. ಕ್ಯೂ ನಿಂತ್ಕೊಂಡು ತಹಶೀಲ್ದಾರ್ ಕಚೇರಿಗಳ ಬಳಿ, ಜಿಲ್ಲಾಧಿಕಾರಿಗಳ ಕಚೇರಿಗಳ ಬಳಿ ತಮ್ಮ ಮನವಿಗಳನ್ನು ಸಲ್ಲಿಕೆ ಮಾಡುವಂತಹ ಕೆಲಸ ಆಗ್ತಿರುವಂಥದ್ದು. ಜೊತೆಗೆ ಕಳೆದ 3-4 ತಿಂಗಳುಗಳಿಂದ ಏನು ಈಗ ಪಿಂಚಣಿ ಸಿಗದೆ ಬಹಳಷ್ಟು ಮಂದಿ ವೃದ್ಧರು ಕಂಗಾಲಾಗಿದ್ದಾರೆ, ಬಹಳಷ್ಟು ಮಂದಿ ನಿರ್ಗತಿಕ ವಿಧವೆಯರು ಕಂಗಾಲಾಗಿದ್ದಾರೆ. ಯಾಕಂದರೆ ರಾಜ್ಯ ಸರ್ಕಾರದಿಂದ ಸಿಗ್ತಿರುವಂತಹ ಇಂತಹ ಪಿಂಚಣಿಯನ್ನೇ ನಂಬಿಕೊಂಡು ಜೀವನ ನಡೆಸ್ತಿರುವಂತಹ ಹಲವಾರು ಕುಟುಂಬಗಳಿರುವಂಥದ್ದು. ಕೆಲವರಿಗೆ ಮೆಡಿಸಿನ್ ತೆಗೆದುಕೊಳ್ಳೋದಕ್ಕೂ ಕೂಡ ಹಣ ಇಲ್ಲ, ಜೀವನ ನಡೆಸೋದಕ್ಕೂ ಕೂಡ ಹಣ ಇಲ್ಲ ಅಂತ ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ದಾರೆ. ಆದರೂ ಕೂಡ ಒಂದು ಸ್ಪಷ್ಟನೆಯನ್ನು ಕೊಡುವಂತಹ ಕೆಲಸವನ್ನು ಅಲ್ಲಿನ ಅಧಿಕಾರಿಗಳು ಮಾಡ್ತಾ ಇಲ್ಲ. ಯಾಕೆ ಇವರಿಗೆ ಪಿಂಚಣಿ ಕಳೆದ 3-4 ತಿಂಗಳಿಂದ ಸಿಗ್ತಿಲ್ಲ? ಈ ಬಗ್ಗೆ ಸ್ಪಷ್ಟ ಉತ್ತರ ಅಧಿಕಾರಿಗಳ ಬಳಿ ಇಲ್ಲ, ಸಿಬ್ಬಂದಿಗಳ ಬಳಿ ಇಲ್ಲ. ಕೇವಲ ಅವರ ಮನವಿಯನ್ನು ಸ್ವೀಕರಿಸಿ ಅವರನ್ನು ಮನೆಗೆ ಕಳುಹಿಸುವಂತಹ ಕೆಲಸವನ್ನು ಅಷ್ಟೇ ಮಾಡ್ತಿರುವಂಥದ್ದು. ರಾಜ್ಯ ಸರ್ಕಾರ ಕೂಡ ಈ ಬಗ್ಗೆ ಗಮನ ಹರಿಸಬೇಕು. ಸಂಬಂಧಪಟ್ಟಂತಹ ಜಿಲ್ಲಾಡಳಿತ ಕೂಡ ಈ ಬಗ್ಗೆ ಗಮನ ಹರಿಸಿ ಇವರಿಗೆ ಯಾವ ರೀತಿಯಾಗಿ ಅನ್ಯಾಯ ಆಗಿದೆ, ಇವ್ರಿಗೆ ಯಾಕೆ ಪಿಂಚಣಿ ಸಿಗ್ತಿಲ್ಲ, ಈ ಕೂಡಲೇ ಕ್ರಮ ವಹಿಸಿ ಅವರಿಗೆ ಅಗತ್ಯ ಸೇವೆಯನ್ನು ಕೊಡುವಂತಹ ಕೆಲಸವನ್ನು ಮಾಡಬೇಕಾಗಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ರಘುಪಾಲ್. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.